ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಆನಂದಿಸಿ. ಈಗ ಕೇಳಿ ಮಲೆಗಳಲ್ಲಿ ಮದುಮಗಳು. ಸೇಸನಾಯ್ಕನೇ ಮುಂದೆ ಬಂದು ಮೇಗರವಳ್ಳಿಯ ಕಣ್ಣಾ ಪಂಡಿತರಿಂದ ಮದ್ದು ತರಿಸಿಕೊಟ್ಟು ಕಾಡಿಯ ಹೊಟ್ಟೆಯ ಹೊರೆಯನ್ನು ಇಳಿಸಿ ಅವಳನ್ನು ಕಷ್ಟದಿಂದ ಪಾರುಗಾಣಿಸಿದ್ದನು. ಆ ದಿನ ವಿಚಾರಣೆಗೆ ಬಂದಿದ್ದ ಮುಖಂಡರಿಗೆಲ್ಲ ಚೆನ್ನಾಗಿ ತುಂಡುಗಡಬು ಕಳ್ಳುಗಳ ಹಬ್ಬ ಮಾಡಿಸಿ ಬಾಯಿಗೆ ಬೀಗ ಮುದ್ರೆ ಮಾಡಿ ಕಳಿಸಿದ್ದನು. ಅವನ ನೆಂಟ ಭಾವ ತಿಮ್ಮನಾಯ್ಕನನ್ನು ಮಾತ್ರ ಒತ್ತಾಯ ಮಾಡಿ ಉಳಿಸಿಕೊಂಡಿದ್ದನು. ಕಾಡಿಯ ವಿಚಾರಣೆಗಾಗಿಯೇ ಆ ದಿನ ಬೆಳಗ್ಗೆ ಲಕ್ಕುಂದದಲ್ಲಿ ಸೇಸನಾಯ್ಕನ ಮನೆಯಲ್ಲಿ ಸೇರಿದ್ದ ಮುಖಂಡರು ಅದೊಂದನ್ನು ಬಿಟ್ಟು ಉಳಿದ ಅನೇಕ ವಿಚಾರಗಳನ್ನು ಚರ್ಚಿಸಿದ್ದರು. ಕಾರಣವೇನೆಂದರೆ, ಅನೇಕರಿಗೆ ಕಾಡಿಯ ಈ ಸ್ಥಿತಿಗೆ ಸೇಸನಾಯ್ಕನೇ ಕಾರಣನಾಗಿದ್ದಾನೆ ಎಂಬ ಒಳಗುಟ್ಟು ಹೊಳೆಯತೊಡಗಿತ್ತು. ಜೊತೆಗೆ ಸೇಸನಾಯ್ಕನು ಒಳ್ಳೆಯ ಉಪಾಯದಿಂದ ಬೇರೆಯ ಪ್ರಸ್ತಾಪಗಳನ್ನೆತ್ತಿ ತನಗೆ ತೊಂದರೆಯಾಗದ ರೀತಿಯಲ್ಲಿ ವಾದಮುಖವನ್ನು ತಿರುಗಿಸಿದ್ದನು. ನಮ್ಮ ದಂಡಿಗೆ ಹಕ್ಕಿಗೆ, ಕುದುರೆ ಹಕ್ಕಿಗೆ ಗೌಡ ಮಕ್ಕಳು ಅಡ್ಡ ಬರೋದು ಯಾವ ನ್ಯಾಯ? ನಾವೇಕೆ ಹೊಡೆದಾಟಕ್ಕೆ ಹೆದರಬೇಕು? ನಾಳೆ ನನ್ನ ಮಗನ ಮದುವೆ ಮಾಡುವಾಗ ದಂಡಿಗೆ ಸಿಕ್ಕದೇ ಇದ್ದರೂ ಕುದುರೆ ಮೇಲಾದರೂ ಹೆಣ್ಣು ಗಂಡು ಕೂರಿಸಿ ದಿಬ್ಬಣ ತಗೊಂಡು ಹೋಗಲೇಬೇಕು. ಜಾತಿಯವರು ನೀವೆಲ್ಲ ಸಹಾಯ ಮಾಡಿದರೆ ನಾನೊಂದು ಕೈ ನೋಡೇ ಬಿಡ್ತೀನಿ ಎಂದು ಮೊದಲಾಗಿ ವೀರಾವೇಶದಿಂದ ಮಾತನಾಡಿದ ಸೇಸನಾಯ್ಕನನ್ನು ನೋಡಿ ಎಲ್ಲರಿಗೂ ಹೆಮ್ಮೆಯಾಯಿತು. ಒಬ್ಬೊಬ್ಬರೂ ಸಹಾಯ ಮಾಡುವುದಾಗಿ ಪ್ರೋತ್ಸಾಹವಿತ್ತರು. ಕಳ್ಳನ್ನು ಚೆನ್ನಾಗಿ ಹೀರಿದರು. ಹಣ್ಣು ಹಣ್ಣಾಗಿ ಮೀಸೆ ತಿರುವಿದರು. ಇಳಿ ಹಗಲಿನಲ್ಲಿ ಇತರ ಮುಖಂಡರೆಲ್ಲ ಹೊರಟು ಹೋದ ಮೇಲೆ ಸೇಸನಾಯ್ಕನಿಗೆ ಮನಸ್ಸು ನೆಮ್ಮದಿಯಾಗಿ ತನ್ನ ನೆಂಟ ಭಾವ ಸಿತೂರು ತಿಮ್ಮನಾಯ್ಕನೊಡನೆ ಮಗನ ಮದುವೆ ವಿಚಾರವಾಗಿಯೂ ಕುದುರೆಯ ಮೇಲೆ ಗಂಡನ್ನು ಕೂರಿಸಿ ದಿಬ್ಬಣ ತೆಗೆದುಕೊಂಡು ಹೋಗುವಾಗ ಮಾಡಿಕೊಳ್ಳಬೇಕಾದ ಸಲಕರಣೆಗಳ ವಿಚಾರವಾಗಿಯೂ ರಸಾವೇಶದಿಂದ ಮಾತನಾಡತೊಡಗಿದನು. ಕತ್ತಲೆಯಾದುದಾಗಲಿ, ಮಳೆ ಜೋರಾಗಿ ಹೊಯ್ದುದಾಗಲಿ, ನೆರೆಮನೆಯ ಪುಟ್ಟ ರಂಗ ಮೊದಲಾದವರು ಬಂದು ತನ್ನ ಮಗನನ್ನು ಕರೆದುಕೊಂಡು 10 ಮೀನು ಕಡೆಯುವುದಕ್ಕೆ ಹೋದುದಾಗಲಿ ಸೇಸನಾಯ್ಕನ ಗಮನಕ್ಕೆ ಬಂದಿರಲಿಲ್ಲ. ಕಾಡಿ ಬಂದು ಮೊಗೆಯ ತುಂಬ ನೊರೆಗಳನ್ನೂ ಕೀಸಿ ನುಣ್ಣಗೆ ಮಾಡಿದ 2 ಗಂಡು ಗಟರುಗಳನ್ನೂ ತಂದು ಮುಂದಿಟ್ಟು ನಸುನಾಜಿಕೆಯಿಂದಲೆಂಬಂತೆ ಕುತ್ತಿಗೆಯವರೆಗೂ ಕಂಬಳಿ ಹೊದೆದು ಕುಳಿತಿದ್ದ ಇಬ್ಬರನ್ನು ಮಿಂಚಿ ನೋಡಿ ಒಳಗೆ ಹೋದ ಮೇಲೆ ಇಬ್ಬರು ಅರ್ಥಪೂರ್ಣವಾಗಿ ಒಬ್ಬರನ್ನೊಬ್ಬರು ನೋಡಿ ಹುಳ್ಳಗೆ ನಗುತ್ತಾ ಕೆಲಸಕ್ಕೆ ಪ್ರಾರಂಭಿಸಿದರು. ಸೇಸನಾಯ್ಕನು ಹುಳಿಗುಂಪಿನ ನರುಗಳನ್ನು ಕಟರು ತುಳುಕುವಷ್ಟರ ಮಟ್ಟಿಗೆ ಬೊಗ್ಗಿಸಿ ತುಂಬಿ ತಗಳಿ ಏನು ನೋಡೋದು ಬಾವಾ ಎಂದನು. ಮಾರಾಯರ, ನನಗೇನು ಬ್ಯಾಡಾಗಿತ್ತು ಎಂದು ರಾಗ ಧ್ವನಿ ಮಾಡುತ್ತಾ ಪಿಚ್ಚನೆ ಹಲ್ಲು ಬಿಡುತ್ತಾ ರೋಮಮಯವಾಗಿದ್ದ ತನ್ನ ಬಲಗೈಯನ್ನು ಕಂಬಳಿಯಿಂದ ಹೊರಗೆ ತೆಗೆದು ನೀಡಿ ಕರಟವನ್ನೆತ್ತಿ ನೀಳವಾಗಿ ಕೊಂಚ ಮುಂದಕ್ಕೆ ಬಾಗಿದ್ದ ಮೀಸೆಗೂದಲಿಗೆ ಮಧ್ಯದಲ್ಲಿ ತೀರ್ಥ ಸ್ನಾನವಾಗುತ್ತಿರುವುದನ್ನು ಒಂದಿನಿತು ಲಕ್ಷ್ಯಕ್ಕೆ ತಾರದೆ ಬಾಯಿಗಿಟ್ಟು ಸೊರ್ರೆಂದು ತಿಮ್ಮನಾಯ್ಕನು ಕುಡಿಯತೊಡಗಿದನು. ಸೇಸನಾಯ್ಕನು ಕೂದಲಿಲ್ಲದೆ ನುಣುಪಾಗಿದ್ದ ತನ್ನ ಬಡಕಲು ಕೈಯಿಂದ ಕರಟವನ್ನೆತ್ತುತ್ತಾ ಹಣತೆಯ ಮಬ್ಬು ಬೆಳಕಿನಲ್ಲಿ ಅಂಗಳದಲ್ಲಿ ನಿಂತಿದ್ದ ನೀರನ್ನು ನೋಡಿ ಬೆರಗುದನಿಯಲ್ಲಿ ಹೌದೇನ್ರು, ಘಾನಾಗೆ ಬಂದಿದೆ ಒಂದು ಮಳೆ ಎಂದನು. ತಿಮ್ಮನಾಯ್ಕನು ಖಾಲಿಯಾದ ಗರಟವನ್ನು ಕೆಳಗಿಟ್ಟು ತೊಯ್ದಿದ್ದ ಚೌರಿ ಮೀಸೆಗಳನ್ನು ನೀವಿಕೊಳ್ಳುತ್ತಾ ಗಂಟಲು ಕ್ಯಾಕರಿಸಿ ಅಂಗಳಕ್ಕೆ ತುಪ್ಪಿ ಬರಲಿ ಮಾರಾಯರೇ, ನಮ್ಮ ಆಗೋಡಿಗೆ ನೀರು ಕಾಣದೆ ಕಂಗಾಲಾಗಿದ್ದೆ ನಾನು ಎಂದನು. ಭಾವನ ಮಾತಿಗೆ ಮಾರ್ನುಡಿಯಾಗಿ ಸೇಸನಾಯ್ಕನು ಕರಟವನ್ನೆಲ್ಲ ಬರಿದು ಮಾಡಿ ಕೆಳಗಿಟ್ಟು ತರಕಲಾದ ಗಡ್ಡ ಮೀಸೆಯ ಮೇಲ್ದುಟಿಗಳನ್ನು ಸವರುತ್ತಿದ್ದವನು ಹಚ ಹಚ ಎನ್ನುತ್ತಾ ಎದ್ದು ನಿಂತು ದಾರಿಯ ಕಡೆ ಕಿರುಗಣ್ಣಾಗಿ ದಿಟ್ಟಿಸಿದನು. ದದ್ದು ಹಿಡಿದು ಬಡುಕಲಾಗಿ ಬೂದಿ ಬುಕ್ಕಗಳಾಗಿದ್ದ ಅವನ ಮನೆಯ ನಾಯಿಗಳು, ರಂಗ ಪುಟ್ಟರ ಮನೆಯ ನಾಯಿಗಳು ಒಟ್ಟಿಗೆ ಸೇರಿ ಬಾಯಿ ಬಡಿದುಕೊಳ್ಳುವಂತೆ ಕೂಗತೊಡಗಿದ್ದವು. ಸೇಸನಾಯ್ಕನು ನೋಡುತ್ತಿದ್ದ ಹಾಗೆ ಕತ್ತಲೆಯ ಗರ್ಭದಿಂದ ಹೊಮ್ಮಿದ ನಾಯಿಗುತ್ತಿ
ದೀಪದ ಬೆಳಕಿನ ಮಬ್ಬು ವಲಯಕ್ಕೆ ಮೂಡಿಬಂದನು. ಬಲಗಡೆಗೆ ನಸುಬಾಗಿ ತನ್ನ ದೈತ್ಯ ನಾಯಿಯ ಕುತ್ತಿಗೆಯನ್ನು ಬಲಗೈಯಲ್ಲಿ ತಬ್ಬಿ ಹಿಡಿದುಕೊಂಡೇ ಬರುತ್ತಿದ್ದನು. ಸೇಸನಾಯ್ಕನ ಪ್ರಶ್ನೆಗೆ ನಾನು ಕಂಡ್ರೋ ಗುತ್ತಿ ಎಂದನು. ಕಂಡ ಹಾಗೆ ಇದೆಯಲ್ಲ, ನೀನು ಹೋದಲ್ಲಿ ತನಕ ಆ ನಾಯಿ ಯಾಕೆ ಕರ್ಕೊಂಡು ಹೋಗ್ತೀಯ ಮಾರಾಯ ಎಂದನು ತಿಮ್ಮನಾಯ್ಕ. ಏನು ಮಾಡೋದು, ಹೊಡೆದಟ್ಟಿ ಬಂದೀನಿ, ನಡುದಾರಿಲಿ ಹಿಂದಕ್ಕೆ ಬಂದದೆ ಎಂದು ಮಾತನಾಡುತ್ತಿದ್ದಾಗಲೇ ಕೈ ಸಡಿಲವಾಗಿದ್ದನ್ನು ಅರಿತ ಹುಲಿಯನು ಚಂಗನೆ ಒಂದು ನೆಗೆತ ನೆಗೆದು ಕಿವಿ ಕೆಟ್ಟು ಹೋಗುವಂತೆ ಅರಚುತ್ತಿದ್ದ ಕುನ್ನಿಗಳ ಕಡೆಗೆ ನುಗ್ಗಿತೋ ಇಲ್ಲವೋ, ಸತ್ತೇನೋ ಕೆಟ್ಟೇನೋ ಎಂದು ಆ ದದ್ದು ಹಿಡಿದ ಬಡಕಲು ಕಂತ್ರಿ ನಾಯಿಗಳು ದಿಕ್ಕುಪಾಲಾಗಿ ಓಡತೊಡಗಿದವು. ಒಂದಂತೂ ನಿಂತಿದ್ದ ಸೇಸನಾಯ್ಕನಿಗೆ ಡಿಕ್ಕಿ ಹೊಡೆದು ನೆಲವನ್ನು ಒದ್ದೆ ಮಾಡಿಕೊಳ್ಳುತ್ತಾ ಹಿತ್ತಲು ಕಡೆಗೆ ಪರಾರಿಯಾಯಿತು. ಅದನ್ನು ನೋಡಿದ ತಿಮ್ಮನಾಯ್ಕನು, ಅಯ್ಯಯ್ಯೋ, ಇದರ ಮನೆ ಮಂಟೆನಾಗಲ್ರೋ, ಹಚ್ಚಿ ಎಂದು ಗದರಿಸಿದನು. ಗುತ್ತಿ ತನ್ನ ನಾಯಿಯನ್ನು ಗದರಿಸಿ ಕರೆದನು. ಅದು ಅವನ ಪಕ್ಕಕ್ಕೆ ಸರಿದು ನಿಂತು ಹೊಳೆವ ಕಣ್ಣುಗಳಿಂದ ನೋಡತೊಡಗಿತು. ಇದೇನೋ ಇಟ್ಟೊತ್ತನಾಗೆ, ಅದು ಈ ಮಳೆಯಲ್ಲಿ ಎಂದು ಕೇಳಿದರು. ಆಗಲೇ ಮಾಂಸದ ಪಲ್ಯದ ವಾಸನೆಯನ್ನು, ಕಳ್ಳು ಹೆಂಡಗಳ ಹುಳಿಗಂಪನ್ನು ಮೂಗಾಳಿ ಹಿಡಿದು ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಿದ್ದ ಗುತ್ತಿ ಪೆಚ್ಚಾಗಿ ನಗುತ್ತಾ ನಿರ್ನಿಮಿತ್ತವಾಗಿ ತೊಡೆ ತುರಿಸಿಕೊಳ್ಳುತ್ತಾ, ಏನಿಲ್ಲ ಕಣ್ರೋ, ಮಳೆ ಹೊಡೀತು, ಕಾದು ಸಾಕಾಯಿತು, ನೀರು ಇಳಿಲೇ ಇಲ್ಲ ಎಂದು ಮೊದಲಾಗಿ ಪ್ರಶ್ನೆಯನ್ನೂ ಒಂದಿನಿತೂ ಲೆಕ್ಕಿಸದೆ ಮಾತನಾಡಿದನು. ಹಳೆಪೈಕದವನಿಗೆ ಹೊಲೆಯನ ಉತ್ತರದಲ್ಲಿ ಯಾವ ನ್ಯೂನ್ಯತೆಯೂ ಗೋಚರವಾಗಲಿಲ್ಲ. ಅಂಗಳದಾಗಿ ಯಾಕೆ ನಿಂತೀಯ, ಮ್ಯಾಲೆ ಬಂದು ಕೂತ್ಗ ಎಂದು ಸೇಸನಾಯ್ಕನು ಮುಂಡಿಗೆಗೆ ಒರಗಿ ಕುಳಿತುಕೊಂಡನು. ಗುತ್ತಿ ನಿಂತಲ್ಲಿಂದ ಅಲುಗಾಡದೆ ಮೊದಲಿನಂತೆಯೇ ಬೆಪ್ಪು ನಗೆ ನಗುತ್ತಾ, ಇಲ್ಲ ಅಷ್ಟೇನೂ ಹೊಟ್ಟೆ ಹಸ್ದಿಲ್ಲ, ಸ್ವಲ್ಪ ದಾವಾಗದೆ ಎಂದು ತಟಸ್ಥವಾಗಿಯೇ ನಿಂತಿದ್ದ ನಾಯಿಯನ್ನು ಸುಮ್ಮನಿರು ಹುಲಿಯ ಎಂದು ಗದರಿಸಿದನು. ನಾಯಿ ವಿಸ್ಮಯದಿಂದ ಒಡೆಯನ ಮುಖ ನೋಡಿತು. ಮ್ಯಾಲೆ ಬಂದು ಕುತ್ಕೊಳ್ಳೋ ಅಂದರೆ ನೀರಿನಾಗೆ ನಿಂತ್ಕೊಂಡು ಪರಸಂಗ ಮಾಡ್ತಾವನೆ, ಒಳ್ಳೆಯ ಮಾರಾಯ ಎಂದು ತಿಮ್ಮನಾಯ್ಕ ಗಟ್ಟಿಯಾಗಿ ಹೇಳಿದ ಮೇಲೆಯೇ ಗುತ್ತಿ ಕಿರುಜಗಲಿಯ ಮೂಲೆಯಲ್ಲಿ ಒಂದು ಮುರುವಿನ ಒಲೆಯ ಬೆಂಕಿಗೆ ಸ್ವಲ್ಪ ಹತ್ತಿರವಾಗಿ ಕುಪ್ಪೆ ಗುಂಬಳಿಯನ್ನು ಗೊಡವಿ ಗಳುವಿನ ಮೇಲೆ ಹರಡಿ ಬೆನ್ನು ಕಾಯಿಸುತ್ತಾ ತುರಿಸಿಕೊಳ್ಳುತ್ತಾ ಮಾತನಾಡುತ್ತಾ ಕುಳಿತುಕೊಂಡನು. ಹುಲಿಯನು ಒಡೆಯನಿಗೆ ಸಮೀಪದಲ್ಲಿ ಬೆಚ್ಚಗೆ ಬೆಂಕಿ ಕಾಯಿಸುತ್ತಾ ಅರೆಗಣ್ಣು ಮಾಡಿಕೊಂಡು ನೋಡುತ್ತಾ ಹೊಟ್ಟೆಯಡಿಯಾಗಿ ಮುನ್ನೇಡಿದ ಮುಂಗಾಲುಗಳ ಮೇಲೆ ಮೋರೆಯನ್ನಿಟ್ಟು ಮಲಗಿಕೊಂಡಿತು. ಗುತ್ತಿ ಬಹಳ ಹೊತ್ತು ಬೆನ್ನು ಕಾಯಿಸಿರಲಿಲ್ಲ. ಪಕ್ಕದಲ್ಲಿ ಮಲಗಿದ್ದ ಹುಲಿಯ ಸೀನತೊಡಗಿತು. ಸೀನು ಒಂದರ ಮೇಲೊಂದು ಬರತೊಡಗಿ ಮಲಗಿದ್ದ ನಾಯಿ ಎದ್ದು ನಿಂತಿತು. ಮುಂದಿನ ಕಾಲುಗಳಿಂದ ಮೂಗಿನಡೆಗೆ ಮೋರೆಯನ್ನು ಕೆರೆದುಕೊಳ್ಳುತ್ತಾ ಮತ್ತೆ ಸೀನುತ್ತಾ ಕುಣಿಯತೊಡಗಿತು. ಹುಲಿಯ ಮೊದಲು ಸೀನಿದಾಗ ನಿನ್ನ ಹುಲಿ ಹಿಡಿಯ ಎಂದು ಉದಾಸೀನತೆಯಿಂದ ಗದರಿಸಿದ್ದ ಗುತ್ತಿ ನಾಯಿ ಕುಣಿದಾಡತೊಡಗಲು ಸ್ವಲ್ಪ ಗಾಬರಿಗೊಂಡವನಾಗಿ ಅದರ ಕಡೆಗೆ ತಿರುಗಿ, ಇದಕ್ಕೇನಾಗಿದ್ರೋ ಹೀಗೆ ಕುಣಿಯಾಕೆ ಎಂದು ಅದನ್ನು ಹತ್ತಿರಕ್ಕೆ ಕರೆಯುತ್ತಾ ಕೈ ಚಾಚಿದನು. ಬಾ ಇಲ್ಲಿ ಬಾ ಎಂದು ಕೂಗಿದನು. ನಾಯಿ ಬರಲಿಲ್ಲ ಮತ್ತು ಜೋರಾಗಿ ಮೂಗು ಕೆರೆದುಕೊಂಡು ಸೀನಿ ಕುಣಿದಾಡಿಕೊಳ್ಳುತ್ತಿತ್ತು. ಏನೋ ದಾರಿಲಿ ಬಳ್ಳಿ ಮುಟ್ಟಿತೇನೋ ಎಂದು ಗುತ್ತಿಯನ್ನು ಕುರಿತು ಪ್ರಶ್ನಿಸಿದ ತಿಮ್ಮನಾಯ್ಕನಿಗೆ ಸೇಸನಾಯ್ಕನು, ನಿಮಗೆ ಕಸುಬಿಲ್ಲ ತೆಗೀರಿ, ಬಳ್ಳಿ ಮುಟ್ಟಿದರೆ ಇಲ್ಲಿ ತನಕ ಬರಬೇಕಾ ಅದು ಎಂದು ಹಣತೆ ಎತ್ತಿಕೊಂಡು ಮುರುವಿನ ಒಲೆಯ ಬಳಿಗೆ ಹೋದನು. ತಿಮ್ಮನಾಯ್ಕನು ತಾನು ಕೂತಲ್ಲಿಂದಲೇ ಪ್ರಶ್ನೆಗಳನ್ನು ಕೇಳುತ್ತಾ ಸಲಹೆಗಳನ್ನು ಕೊಡುತ್ತಾ ನಡುವೆ ತನ್ನ ಅಪ್ಪಣೆಯಂತೆ ನಡೆಯದಿದ್ದಾಗ ಭರ್ತ್ಸನೆ ಮಾಡುತ್ತಾ ಎಲೆಯಡಿಕೆ ಹಾಕಿಕೊಳ್ಳುತ್ತಾ ವ್ಯವಹಾರ ಮಾಡುತ್ತಿದ್ದನು. ಸೇಸನಾಯ್ಕನು ದೀಪ ತರುವಷ್ಟರಲ್ಲಿಯೇ ಗುತ್ತಿ ನಾಯಿಯ ಒದ್ದಾಟಕ್ಕೆ ಕಾರಣವನ್ನು ಅಂದಾಜಿನಿಂದಲೇ ಪತ್ತೆ ಹಚ್ಚಿದ್ದನು. ದೀಪ ತಂದ ಸೇಸನಾಯ್ಕನನ್ನು ಉದ್ದೇಶಿಸಿ,
ಅವನ ಕಡೆಗೆ ತಿರುಗದೆ ತನ್ನ ಕೆಲಸದಲ್ಲಿಯೇ ಮಗ್ನನಾಗಿ ಹಡಬೇಗೆ ಹುಟ್ಟಿದ್ದಕ್ಕೆ ಮೂಗಿನ ಸೊಳ್ಳೆ ಒಳಗೂ ಕಚ್ಚಿ ಬಿಟ್ಟಾದೆ ಕಣ್ರು. ಇಂಬಳ ಹಚ, ನಿನ್ನ ಕುರ್ಕ ಹೊತ್ಕೊಂಡೋಗ ಎಂದು ಒದ್ದಾಡುತ್ತಿದ್ದ ನಾಯಿಯನ್ನು ಗದರಿಸಿ ಗುದ್ದಿದನು. ಶೇಷನಾಯ್ಕನು ಗುತ್ತಿ ಹಿಡಿದುಕೊಂಡಿದ್ದ ನಾಯಿಯ ಮೋರೆಯ ಹತ್ತಿರಕ್ಕೆ ದೀಪ ಹಿಡಿದು, ಅಯ್ಯೋ ಅಯ್ಯೋ, ಎಷ್ಟು ಎಷ್ಟು ದೊಡ್ಡ ಇಂಬಳನು, ನೆತ್ತರ ಕುಡಿದು ಹಣ್ಣಾಗದ್ದಲ್ಲೋ, ಎಳೆದು ತೆಗಿಯು ಎಂದನು. ತೆಗಿಯಾಕೆ ಅದು ಸಿಗಬೇಕಲ್ಲ ಕೈಗೆ, ಬೆಳ್ಳು ಹಾಕದೆ ತಡ, ಒಳಗೆ ಹೋತದೆ ಎಂದು ಮತ್ತೆ ಪ್ರಯತ್ನಿಸುತ್ತಿದ್ದಾಗಲೇ ನಾಯಿ ಒದ್ದಾಡಿಕೊಂಡುದುದರಿಂದ ಆ ಕರಿ ಕೆಂಬಣ್ಣದ ಲೊಳೆಯಾದ ಇಂಬಳ ನುಣುಚಿಕೊಂಡು ಮತ್ತೆ ಮೂಗಿನೊಳಕ್ಕೆ ಮಾಯವಾಯಿತು.